ಬೀದಿ ನಾಯಿಗಳಿಗೆ ಸಂಬಂಧಿಸಿ ಸುಪ್ರೀಂ ಕೋರ್ಟ್ ನವೆಂಬರ್ 7ರಂದು ನೀಡಿರುವ ಮಧ್ಯಂತರ ಆದೇಶದ ಹಿನ್ನೆಲೆಯಲ್ಲಿ ಪ್ರಾಣಿ ಕಲ್ಯಾಣ ಸಂಸ್ಥೆಗಳು ಸಲ್ಲಿಸಿದ ಹಸ್ತಕ್ಷೇಪ ಅರ್ಜಿಗಳನ್ನು ಆಲಿಸಲು ಅವಕಾಶ ನೀಡುವಂತೆ ಆಗ್ರಹಿಸಿ ಜನವರಿ 4ರಂದು ಅಖಿಲ ಭಾರತ ಮಟ್ಟದ ಪ್ರತಿಭಟನೆ ಆಯೋಜಿಸಲಾಗಿದೆ. ಮಂಗಳೂರಿನ ಮಿನಿ ವಿಧಾನಸೌಧದ ಎದುರು ಬೆಳಗ್ಗೆ 9:30ಕ್ಕೆ ಈ ಪ್ರತಿಭಟನೆ ನಡೆಯಲಿದೆ ಎಂದು ಅನಿಮಲ್ ಕೇರ್ ಟ್ರಸ್ಟ್ನ ಟ್ರಸ್ಟಿ ನ್ಯಾಯವಾದಿ ಸುಮಾ ನಾಯ್ಕ್ ಅವರು ತಿಳಿಸಿದರು. ನಗರದ ಪ್ರೆಸ್ ಕ್ಲಬ್ನಲ್ಲಿ ಬುಧವಾರ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಬೀದಿ ನಾಯಿಗಳ ಸಂಖ್ಯೆ ಕಡಿಮೆ ಮಾಡಲು ವೈಜ್ಞಾನಿಕ ಮತ್ತು ಪರಿಣಾಮಕಾರಿ ಪರಿಹಾರಗಳನ್ನು ಅನುಸರಿಸಬೇಕು. ಅದಕ್ಕಾಗಿ ಪ್ರಾಣಿ ಸಂತಾನ ನಿಯಂತ್ರಣ ಕೇಂದ್ರಗಳನ್ನು ತೆರೆಯಬೇಕು ಎಂದು ಹೇಳಿದರು. ಮಂಗಳೂರಿನಲ್ಲಿ ಈಗಾಗಲೇ ವ್ಯವಸ್ಥಿತವಾಗಿ ಇಂತಹ ಕೇಂದ್ರವು ಕಾರ್ಯಾಚರಿಸುತ್ತಿದೆ. ಆದರೆ ಒಂದು ಕೇಂದ್ರ ಸಾಕಾಗದು. ದಿನನಿತ್ಯ ನಗರದ ಪ್ರಮುಖ ಭಾಗಗಳಲ್ಲಿ ಸಾಕುಪ್ರಾಣಿಗಳ ಮಾಲಕರು ತ್ಯಜಿಸಿದ ನಾಯಿಗಳಿಂದ ಬೀದಿ ನಾಯಿಗಳ ಸಂಖ್ಯೆ ಹೆಚ್ಚಾಗುತ್ತಿದೆ. ಮಂಗಳೂರಿನಲ್ಲಿ ಇಂತಹ ಕನಿಷ್ಠ 2 ಕೇಂದ್ರಗಳ ಅಗತ್ಯವಿದೆ ಎಂದು ಅವರು ಹೇಳಿದರು. ನಗರದಲ್ಲಿ ನಾಯಿ ಕಡಿತಗಳ ಪ್ರಕರಣಗಳು ಮಾಲಕರಿಂದ ತ್ಯಜಿಸಿದ ನಾಯಿಗಳಿಂದಲೇ ಸಂಭವಿಸುತ್ತವೆ. ಹಾಗಾಗಿ ಸಾಕುಪ್ರಾಣಿಗಳಿಗೆ ನೋಂದಣಿ, ಸಂತಾನಹರಣ ಚಿಕಿತ್ಸೆ ಮತ್ತು ಲಸಿಕೆಗಳು ಕಡ್ಡಾಯಗೊಳಿಸಬೇಕು. The legislator, the executive and the judiciary. So the Supreme Court is the judiciary. Judiciary ಆಗಿ ಅವರು ಆನಿಮಲ್ ಬರ್ತ್ ಕಂಟ್ರೋಲ್ ರೂಲ್ಸ್ 2023 ಪ್ರಕಾರ ಆರ್ಡರ್ ಕೊಡಬೇಕಾಗಿತ್ತು. ಆದರೆ ಅವರು ಏನು ಮಾಡಿದ್ದಾರೆ ಅಂದರೆ ದೇ ಹ್ಯಾವ್ ಸ್ಟೆಪ್ಡ್ ಇನ್ ದ ಶೂಸ್ ಆಫ್ ದ ಲೆಜಿಸ್ಲೇಚರ್. ಆನಿಮಲ್ ಬರ್ತ್ ಕಂಟ್ರೋಲ್ ರೂಲ್ಸ್ ಏನು ಹೇಳ್ತಾರೆ ಅಂದರೆ ನಾಯಿಗಳಿಗೆ ಸಂತಾನಹರಣ ಶಸ್ತ್ರಚಿಕಿತ್ಸೆ ಮಾಡಿ ಯಾವ ಜಾಗದಿಂದ ಪಿಕಪ್ ಮಾಡ್ತೀರಿ ಲಸಿಕೆ ಕೊಟ್ಟು ಅಲ್ಲೇ ಬಿಡಬೇಕು. ಬಟ್ ನಮ್ಮ ಆನರಬಲ್ ಸುಪ್ರೀಂ ಕೋರ್ಟ್ ಏನು ಹೇಳ್ತಾ ಇದ್ದಾರೆ ಅಂದರೆ 7 to 8 ಇನ್ಸ್ಟಿಟ್ಯೂಷನ್ಸ್ಗಳಿಂದ ಎಲ್ಲ ನಾಯಿಗಳನ್ನು ಪಿಕಪ್ ಮಾಡಿ ಡಾಗ್ ಪೌಂಡ್ಸ್ ಒಳಗೆ ಹಾಕಿ ಅಂತ ಆದೇಶ ನೀಡಿದೆ. ದಟ್ ಟು 8 ವೀಕ್ಸ್ ಒಳಗೆ ಎಲ್ಲ ಸ್ಟೇಟ್ಸ್ಗಳು ಡಾಗ್ ಪೌಂಡ್ಸ್ ಅನ್ನು ಕ್ರಿಯೇಟ್ ಮಾಡಬೇಕು. 4 ವೀಕ್ಸ್ ಒಳಗೆ ಅದನ್ನು ಸರ್ವೆ ಮಾಡಿ ಅದರದ್ದು ಲೆಕ್ಕ ಕೊಡಬೇಕಂತ ಆದೇಶ 7th ನವೆಂಬರ್ಗೆ ಆದೇಶ ಮಾಡಿತು. ಆಗ ಏನಾಗ್ತದೆ, ನಮ್ಮ ಆನಿಮಲ್ ಬರ್ತ್ ಕಂಟ್ರೋಲ್ ರೂಲ್ಸ್ಗೆ ಯಾವುದು ಬೆಲೆ ಇರೋದಿಲ್ಲ. ಆನಿಮಲ್ ಬರ್ತ್ ಕಂಟ್ರೋಲ್ ರೂಲ್ಸ್ 2025 ವಿಚ್ ಇಸ್ ಅ ಸೆಂಟ್ರಲ್ ಆಕ್ಟ್, ಇಟ್ ಕ್ಲಿಯರ್ಲಿ ಸ್ಟೇಟ್ಸ್ ಏನಂದ್ರೆ ಡಾಗ್ ಬೈಟ್ ಕೇಸಸ್ ಹೇಗೆ ಹ್ಯಾಂಡಲ್ ಮಾಡಬೇಕು. ಸ್ಟೇಟ್ಸ್ ಆಲ್ರೆಡಿ ಪ್ರೊವಿಷನ್ ಇದೆ. ರೇಬಿಸ್ ಕೇಸ್ ಹೇಗೆ ಅಟೆಂಡ್ ಮಾಡಬೇಕು ಅದಕ್ಕೆ ಪ್ರೊವಿಷನ್ಸ್ ಇದೆ. ಬೀದಿ ನಾಯಿಗಳಿಗೆ ಆಹಾರ ಹಾಕುವಂತಹ ಎಲ್ಲ ಕಾನೂನಿದ್ದು ರೂಲ್ಸ್ ಅದರಲ್ಲಿ ಮೆನ್ಷನ್ ಆಗಿದೆ. ಹಾಗಾದ್ರೆ ಈ ABC ರೂಲ್ಸ್ಗೆ ಏನು ಬೆಲೆ ಇದೆ? ಸೊ ದ ಸುಪ್ರೀಂ ಕೋರ್ಟ್ ಹ್ಯಾಡ್ ಟು ಇಂಟರ್ಪ್ರಿಟ್ ದ ರೂಲ್ಸ್ ಇನ್ ದಿ ವೆಲ್ಫೇರ್ ಆಫ್ ದಿ ಆನಿಮಲ್ಸ್. ನಮ್ಗೆ ಏನು ಬೇಕು ನಮ್ಮ ಇಂಡಿಯಾದಲ್ಲಿ ಅಂದರೆ we need more animal birth control centers. ಈಗ ಒಂದು ಪ್ರದೇಶದಲ್ಲಿ ಅಥವಾ ಒಂದು ಡಿಸ್ಟ್ರಿಕ್ಟ್ ಅಲ್ಲಿ 20-25 ಸಾವಿರ ನಾಯಿಗಳಿದ್ರೆ ಒಂದು ಸೆಂಟರ್ ಸಾಕಾಗುವುದಿಲ್ಲ. ಅದಕ್ಕೆ ಒಂದು 3ರಿಂದ 4 ಸೆಂಟರ್ಸ್ ಆನಿಮಲ್ ಸಂತಾನಹರಣ ಶಸ್ತ್ರಚಿಕಿತ್ಸೆ ಹುಚ್ಚುನಾಯಿ ನಿಯಂತ್ರಣ ಲಸಿಕೆ ಸೆಂಟರ್ಸ್ ಬೇಕು. ನಮಗೆ ಗವರ್ಮೆಂಟ್ ರನ್ ಸೆಂಟರ್ಸ್ ಬೇಕು. ಇದನ್ನು ಅವರು ಎನ್ಫೋರ್ಸ್ ಮಾಡಬೇಕು. ಆದಷ್ಟು ಸೆಂಟರ್ಸ್ ಮಾಡಬೇಕು. ಪಂಚಾಯತ್ ಲೆವೆಲ್ ಅಲ್ಲಿ, ಗ್ರಾಮ ಪಂಚಾಯತ್ ಲೆವೆಲ್, ಟೌನ್ ಮುನ್ಸಿಪಾಲಿಟಿ ಲೆವೆಲ್ ಅಲ್ಲಿ, ಕೌನ್ಸಿಲ್ಗಳಲ್ಲಿ ಸೆಂಟರ್ಸ್ ಇಲ್ಲ. ದೇ ಆರ್ ಸ್ಟ್ರಗ್ಲಿಂಗ್ ಟು ಹ್ಯಾವ್ ಸೆಂಟರ್ಸ್ ಫಾರ್ ABC. ಅಲ್ಲಿ ಎಲ್ಲ ಸೆಂಟರ್ಸ್ ಇದು ವ್ಯವಸ್ಥೆ ಗವರ್ಮೆಂಟ್ ಮಾಡಬೇಕು. ದಿಸ್ ಇಸ್ ದ ಸೊಲ್ಯೂಷನ್ ಫಾರ್ ದಿಸ್ ಪ್ರಾಬ್ಲಮ್, ನಾಟ್ ಪುಟಿಂಗ್ ಹೆಲ್ತಿ ಡಾಗ್ಸ್ ಇಂಟು ಶೆಲ್ಟರ್ಸ್. ಏಕೆಂದ್ರೆ ಸರಿದ ಪ್ರಾಣಿಗಳನ್ನು ನೀವು ಒಂದು ಇನ್ಸ್ಟಿಟ್ಯೂಷನ್ಸ್ ಇಂದ ತೆಗೆದು ಅಲ್ಲಿ ಶೆಲ್ಟರ್ ಅಲ್ಲಿ ಹಾಕಿದ್ರೆ ಅದರ ಪ್ರೊಡಕ್ಟಿವಿಟಿ ಏನು? ಸೆಂಟ್ರಲ್ ಜೈಲಲ್ಲಿ ಹಾಕಿದ ಹಾಗೆ ಆಗ್ತದೆ. ಏಕೆಂದ್ರೆ ಅದಕ್ಕೆ ನೀವು ಆಹಾರ ಕೊಡಬೇಕು. 10-20 ನಾಯಿ ಒಳಗೆ ಹಾಕಿದ್ರೆ ಕಚ್ಚಾಡ್ಕೊಂಡು ಟೆರಿಟೋರಿಯಲ್ ಅವರು ಒಂದು ನಾಯಿಗೆ ಇನ್ನೊಂದು ನಾಯಿ ನೋಡಿದ್ರೆ ಆಗೋದ್ರ ಇನ್ನೊಂದು ಟೆರಿಟರಿಯಿಂದ ಕಚ್ಚಿ ಸಾಯಿಸುವ ಪರಿಸ್ಥಿತಿ ಬರ್ತದೆ. ಇಂಜುರೀಸ್ ಆಗ್ತದೆ. ಇದು ಕಟ್ಟಿ ನೀವು ಒಮ್ಮೆ ಕಟ್ಟಿ ಎಲ್ಲ ಮಾಡ್ಬೋದು. ಮೇಂಟೆನೆನ್ಸ್ ಯಾರು ಮಾಡ್ತಾರೆ? ಅದಕ್ಕೆ ರೆವೆನ್ಯೂ ಯಾರು ಕೊಡ್ತಾರೆ? ಅದರದ್ದು ಸ್ಟಾಫ್ ಸ್ಯಾಲರೀಸ್, ಅವರಿಗೆ ದಿವಸ ಫುಡ್, ಕ್ಲೀನ್ನೆಸ್ ಯಾರು ನೋಡ್ತಾರೆ? ಯು ಹ್ಯಾವ್ ಟು ಥಿಂಕ್ ಆನ್ ಲಾಂಗ್ ಟರ್ಮ್ ಬೇಸಿಸ್. ಮತ್ತೆ ಒಂದು ಪ್ರದೇಶದಿಂದ ನಾಯಿಗಳನ್ನು ಪಿಕಪ್ ಮಾಡಿ ಶೆಲ್ಟರ್ಸ್ಗಳಲ್ಲಿ ಹಾಕಿದ್ರೆ ವಾಟ್ ಇಸ್ ದ ಸೊಲ್ಯೂಷನ್? ನೀವು ಅನಿಸ್ತೀರಾ ಬೇರೆ ನಾಯಿ ಬರೋದಿಲ್ಲ ಅಂತ? ಇಷ್ಟು ವರ್ಷ ಯಾಕೆ ನಾಯಿಗಳ ಸಂಖ್ಯೆ ನಾವು ಜಾಸ್ತಿ ಕಂಟ್ರೋಲ್ ಮಾಡ್ಲಿಕ್ಕೆ ಆಗಿಲ್ಲ? ಏಕೆಂದ್ರೆ ಮನೆಯಲ್ಲಿ ಸಾಕಿದಂತಹ ನಾಯಿಗಳ ಮರಿಗಳನ್ನು ರೋಡಲ್ಲಿ ಎಸ್ದು ಹೋಗ್ತಾರೆ. ನಮ್ಮ ಪಕ್ಕದಲ್ಲಿರುವ ಊರ ಮಾರ್ಕೆಟ್ ನಮಗೆ ಒಂದು ನಿದರ್ಶನ. ಪ್ರಾಣಿಗಳ ದೌರ್ಜನ್ಯ ತಡೆ ಸಮಾಜದ ದಿನೇಶ್ ಪೈ, ಪಶುಶಸ್ತ್ರ ಚಿಕಿತ್ಸಕರಾದ ಡಾಕ್ಟರ್ ಯಶಸ್ವಿ ರಾವ್, ಪ್ರಾಣಿ ಸಂರಕ್ಷಕಿ ಡಾಕ್ಟರ್ ಶ್ರುತಿ ರಾವ್, ಚಾರ್ಲ್ಸ್ ಉಪಸ್ಥಿತರಿದ್ದರು. ನಾಗೇಶ್ ಕಾವೂರು, ವಿ4 ನ್ಯೂಸ್, ಮಂಗಳೂರು.